ಸ್ವಾಧೀನಕ್ಕೆ ರೈತರು ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭೂಸ್ವಾಧೀನಕ್ಕೆ ರೈತರು ವಿರೋಧವನ್ನ ಒಡ್ಡಿದ್ದಾರೆ. ಜೆಸಿಬಿಗೆ ಅಡ್ಡಲಾಗಿ ನಿಂತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಹೊಸೂರು ಬಳಿ ನಡೆದಿರುವಂತಹ ಘಟನೆ. HN ವಿಜ್ಞಾನ ಕೇಂದ್ರಕ್ಕಾಗಿ ಭೂ ಸ್ವಾಧೀನಕ್ಕಾಗಿ ಜೆಸಿಬಿಗಳನ್ನ ತರಿಸಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿತ್ತು. ಆದರೆ ಅದಕ್ಕೆ ಅಡ್ಡಲಾಗಿ ಮಲಗುವ ಮೂಲಕವಾಗಿ ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋದು ಅವರ ಒಂದು ಒತ್ತಾಯವಾಗಿದೆ. ರೈತರು ಹಾಗೂ ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದವೂ ಕೂಡ ಏರ್ಪಡ್ತು. ದಲಿತರ ಬಂಧುಗಳು, ಬಡವರ ಬಂಧುಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕಂದಾಯ ಸಚಿವರಾಗಿರ್ತಕ್ಕಂಥ ಗೌಡ್ರೆ, ದಯವಿಟ್ಟು ಈ ಬಡವರ ನೋವನ್ನು ಕೇಳಿ. 50 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ, ಸಾಗುವಳಿ ಮಾಡ್ತಾ ಇದ್ದಾರೆ. ಇವರು ಇದನ್ನ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಇವರ ಜವಾಬ್ ತುಂಬಿಸ್ಕೊಳ್ಳೋದಕ್ಕೆ, ಇವರ ಅನುಕೂಲಕ್ಕೋಸ್ಕರ ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಈ ರೈತರಿಗೆ, ಈ ಭಾಗದ ರೈತರಿಗೆ ನಿರಂತರವಾಗಿ ನಾವು ಧರಣಿ ಮಾಡ್ತೀವಿ. ನಿರಂತರವಾಗಿ ಇವರಿಗೆಲ್ಲ ಸೆಟ್ರೇಟ್ ಮಾಡೋವರೆಗೂ ನಾವು ಈ ಜಾಗ ಬಿಟ್ಕೊಡೋದಿಲ್ಲ. ದಯವಿಟ್ಟು ನಾವು ತೀರ್ಮಾನ ಆದ್ರೂ ಪರವಾಗಿಲ್ಲ, ನಮಗೆ ಈ ಜನಾಂಗಕ್ಕೆ, ದಲಿತರಿಗೆ ಅಲ್ಲೇ ಆಗೋದಕ್ಕೆ ಬಿಡೋದಿಲ್ಲ ಸ್ವಾಮಿ. ರೈತರ ಬಂಧುಗಳು, ನೀವು ದಲಿತರ ಬಂಧುಗಳು, ಬಡವರ ಬಂಧುಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕಂದಾಯ ಸಚಿವರಾಗಿರ್ತಕ್ಕಂಥ ಗೌಡ್ರೆ, ದಯವಿಟ್ಟು ಈ ಬಡವರ ನೋವನ್ನು ಕೇಳಿ. 50 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ, ಸಾಗುವಳಿ ಮಾಡ್ತಾ ಇದ್ದಾರೆ. ಇವರು ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಧುಕೃಷ್ಣನಿಂದ. ಮಧುಕೃಷ್ಣ, 50 ವರ್ಷಗಳಿಂದ ಸಾಗುವಳಿ ಮಾಡಲಾಗ್ತಾ ಇದೆ, ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ, ಅದಕ್ಕೆ ಅಧಿಕಾರಿಗಳು ಕಾರಣ ಅಂತ ಅವ್ರ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನು? ಖಂಡಿತ ಜೊತೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಬಳಿ ಅಂತಂದ್ರೆ ಡಾಕ್ಟರ್ ಶಿಕ್ಷಣ ತಜ್ಞ H ನರಸಿಂಹಯ್ಯ ಅಂತೀನಿ ಅವರ ಹೆಸರಿನಲ್ಲಿ ಈಗಾಗಲೇ ಕೂಡ ಅಂತಾರಾಷ್ಟ್ರೀಯ ಒಂದು ವಿಜ್ಞಾನ ಕೇಂದ್ರವನ್ನ ಮಾಡಲಾಗಿದೆ. ಮತ್ತೆ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಅಲ್ಲಿ ಒಂದು ಸೈನ್ಸ್ ಪಾರ್ಕ್ ಅನ್ನ ಆರಂಭ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮತ್ತಷ್ಟು ಜಮೀನನ್ನ ಈಗ ಸ್ವಾಧೀನ ಪಡಿಸಿಕೊಳ್ಳಲಾಗ್ತಿದೆ. ಆದ್ರೆ ಈಗ ಅಲ್ಲಿರುವಂತಹ ಸರ್ಕಾರಿ ಈ ಜಮೀನೇನಿದೆ, ಅಲ್ಲಿ 106 ಎಕರೆ ಈಗ ಬೇಕಾಗಿರುವಂತದ್ದು ಸೈನ್ಸ್ ಪಾರ್ಕ್ಗೆ. ಹಾಗಾಗಿ ಸರಿಸುಮಾರು 60ರಿಂದ 70 ಎಕರೆ ಸರ್ಕಾರಿ ಗೋಮಾಳದ ಜಮೀನಿದೆ. ಆ ಜಮೀನಿನ ಜೊತೆಗೆ ಅಕ್ಕಪಕ್ಕದ ರೈತರು ಕೂಡ ಸರ್ಕಾರಿ ಜಮೀನಲ್ಲಿ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಸಾಗುವಳಿ ಚೀಟಿಯನ್ನ ಹಾಕೊಂಡು ಆ ಜಾಗದಲ್ಲಿ ಬೆಳೆಯನ್ನ ಬೆಳ್ಕೊಂಡು ಜೀವನವನ್ನ ಮಾಡ್ತಾ ಇದ್ರೆ. ಆದ್ರೆ ಆ ರೈತರಿಗೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಮಂಜೂರಾಗಿಲ್ಲ. ರೈತರು ಆ ಜಾಗದಲ್ಲಿ ಸದ್ಯಕ್ಕೆ ಸಾಗುವಳಿ ಮಾಡ್ತಾ ಇದ್ರೆ. ಹಾಗಾಗಿ ಸರ್ಕಾರ ಏನ್ ಹೇಳುತ್ತೆ, ಈಗ ಸೈನ್ಸ್ ಪಾರ್ಕ್ ಜಾಗ ಬೇಕು, ಇದು ಸರ್ಕಾರಿ ಜಾಗ, ಹಾಗಾಗಿ ನಾವು ಇದನ್ನ ಸ್ವಾಧೀನ ಪಡಿಸ್ಕೊಳ್ತೀವಿ ಅಂತ ಹೇಳ್ತಿದ್ರೆ. ಆದ್ರೆ ರೈತರು ಹೇಳ್ತಿರೋದು, ನಾವು ಈ ಒಂದು ಜಮೀನನ್ನ ನಂಬ್ಕೊಂಡು ಬೆಳೆಯನ್ನ ಇಟ್ಕೊಂಡು ಬರ್ತಾ ಇದೀವಿ, ಹಾಗಾಗಿ ಇದನ್ನ ನೀವು ನಮಗೆ ಮಂಜೂರು ಮಾಡಬೇಕು ಅನ್ನುವಂತ ವಾದವನ್ನ ಇಡ್ತಾ ಇದ್ದಾರೆ. ಹಾಗಾಗಿ ಇಬ್ಬರ ಮಧ್ಯೆ ಇದು ಬಹಳಷ್ಟು ದಿನಗಳಿಂದ ಜಟಾಪಟಿ ಆಗ್ತಿದೆ. ಹಾಗಾಗಿ ಇವತ್ತು ಸರ್ಕಾರ ಮತ್ತೆ ಅಧಿಕಾರಿಗಳ ಮಧ್ಯ ಪ್ರವೇಶಿಸಿ ಇವತ್ತು ಸೈನ್ಸ್ ಪಾರ್ಕ್ಗೆ ಜಾಗವನ್ನ ಗುರುತಿಸುವ ಸಲುವಾಗಿ JCB ಮೂಲಕ ಒಂದು ಬೌಂಡ್ರಿ ಟ್ರಂಚ್ ಅನ್ನ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಸಹಜವಾಗಿ ರೈತರು ಅಪೋಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರ ಬಂದೋಬಸ್ತನ್ನ ತೆಗೆದುಕೊಂಡು ಮಾಡಿದ್ರು. ಹಾಗಾಗಿ ಆದ್ರೂ ಕೂಡ ಅಲ್ಲಿಗೆ ಬಂದಂತ ರೈತರು ಇವತ್ತು JCB ಏನ್ ಕೆಲಸ ಮಾಡ್ತಾ ಇತ್ತು ಅದಕ್ಕೆ ಅಡ್ಡರಾಗಿ ಮಲಗಿ ಕುಳಿತು ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಸದ್ಯಕ್ಕೀಗ ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ. ರೈತರ ಮನವೊಲಿಸಿ ಮುಂದಿನ ಕಾರ್ಯವನ್ನ ಮಾಡೋದಕ್ಕೆ ಅಧಿಕಾರಿಗಳು ಚಿಂತನೆ ಮಾಡ್ತಾ ಇರುವಂತದ್ದು. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಮಧುಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಸೇವೆ ಮಾಡ್ತಾ ಇದ್ದಾರೆ, ಸಾಗುವಳಿ ಮಾಡ್ತಾ ಇದ್ದಾರೆ.